ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ನಿನ್ನೆ 18ನೇ ಶ್ಲೋಕದಲ್ಲಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಸ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ ನೋಡಿದ್ವಿ. ಅಂದರೆ ಎಲ್ಲರಲ್ಲಿಯೂ ಕೂಡ ಒಂದು ಆನೆ ಇರ್ಬೋದು, ನಾಯಿ ಇರ್ಬೋದು, ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣರಿರ್ಬೋದು, ಚಂಡಾಲನಿರ್ಬೋದು, ಅಂದರೆ ಎಲ್ಲರನ್ನೂ ಕೂಡ ಸಮದರ್ಶನವಾಗಿ ನೋಡ್ತಾರೆ ಅಂತ. ಅಂದರೆ ಭೇದವನ್ನು ಮಾಡದೆ ಎಲ್ಲರಲ್ಲಿಯೂ ಪುನಃ ಬ್ರಹ್ಮಸ್ವರೂಪನಾಗಿಯೂ ಆತ್ಮಸ್ವರೂಪನಾಗಿಯೂ ನೋಡ್ತಾರೆ. ಅವರಲ್ಲಿರ್ತಕ್ಕಂಥ ಭೇದಗಳಿಗೆ ಗುಣಭೇದವೇ ಕಾರಣ ಹೊರತು ಇನ್ನೇನು ಭೇದವಿಲ್ಲ ಅಂತ ತಿಳಿದುಕೊಂಡು ಎಲ್ಲರನ್ನೂ ಕೂಡ ಸಮವಾಗಿ ನೋಡ್ತಾರೆ. ಯಾರು? ಯೋಗಿಗಳು. ಯಾರಿಗೆ ಆತ್ಮಜ್ಞಾನ ಉಂಟಾಗಿದೆಯೋ ಅಂತಹ ಯೋಗಿಗಳು ಈ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಸಮವಾಗಿ ನೋಡ್ತಾರೆ. ಈಗ 19ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಇಹ ಏವ ತೇ ಅರ್ಜಿತಃ ಸರ್ಗೋ. ಈ ರೀತಿಯಲ್ಲಿ ಆತ್ಮಜ್ಞಾನದಲ್ಲಿಯೇ ಇರುವಂತಹ ಯೋಗಿಗಳು ಜೀವಂತವಾಗಿ ಈ ಲೋಕದಲ್ಲಿ ಇರುವಾಗಲೇ ಜನನ ಮರಣಗಳನ್ನು ಗೆಲ್ಲುತ್ತಾರೆ. ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಅರ್ಥ. ಜನನ ಮರಣಗಳನ್ನು ಗೆಲ್ಲೋದು ಅಂದರೆ ಈ ಶರೀರವನ್ನು ಬಿಟ್ಟು ಬ್ರಹ್ಮಸ್ವರೂಪವನ್ನು ಪಡ್ಕೋತಾರೆ ಅಂತ ಅರ್ಥ. ಯಾಕೆಂದರೆ ಎಲ್ಲಿರುವವರೆಗೂ ಶರೀರಗಳಿರುತ್ತೋ ಅಲ್ಲಿವರೆಗೂ ಜನನ ಮತ್ತು ಮರಣ ಯಾರಿಗೂ ತಪ್ಪಿದ್ದಲ್ಲ. ಸೊ ಇಹ ಏವತಿ ಅರ್ಜಿತಃ ಸರ್ಗೋ ಅಂದರೆ ಈ ಲೋಕದಲ್ಲಿ ಬದುಕಿರುವಾಗಲೇ ಸರ್ಗೋ ಅಂದರೆ ಜನನ ಮರಣಗಳನ್ನು ಗೆಲ್ಲುತ್ತಾರೆ, ಆತ್ಮಜ್ಞಾನವನ್ನು ಹೊಂದುತ್ತಾರೆ. ಯೇಷಾಂ ಸಾಮ್ಯೇ ಸ್ಥಿತಃ ಮನಃ. ಯಾರ ಮನಸ್ಸು ಎಲ್ಲ ಭೂತಗಳಲ್ಲಿ ಸಮನಾಗಿ ಇರುವ ಬ್ರಹ್ಮದಲ್ಲಿಯೇ ನೆಲೆಸಿರುವುದೋ ಅವರು. ಯಾಕೆಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗೆ ಎಲ್ಲವನ್ನು ಕೂಡ ಆತ್ಮಸ್ವರೂಪವಾಗಿ ನೋಡಿದಾಗ ನಮಗೆ ಯಾವ ಭೇದ ಭಾವವೂ ಕೂಡ ಕಾಣಿಸೋದಿಲ್ಲ. ಇದನ್ನು 2ನೇ ಅಧ್ಯಾಯದಲ್ಲಿ ಕೂಡ ಶ್ರೀಕೃಷ್ಣ ಹೇಳಿದ್ದ. ಅದನ್ನೇ ಮತ್ತೆ ಈಗ ಹೇಳ್ತಾ ಇದ್ದಾನೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಏಕೆ ಅಂದರೆ ಈ ಒಂದು ಭಾವನೆ, ಸಮಭಾವನೆ ಯಾಕೆ ಬರುತ್ತೆ ಅಂದರೆ ಈ ಬ್ರಹ್ಮವು ದೋಷರಹಿತವಾದದ್ದು ಮತ್ತು ಎಲ್ಲೆಲ್ಲಿಯೂ ಕೂಡ ಸಮನಾಗಿ ಇರುವುದು. ಸತ್ವದಲ್ಲೂ ಬ್ರಹ್ಮವಿದೆ, ರಜಸ್ಸಲ್ಲೂ ಬ್ರಹ್ಮವಿದೆ, ತಮಸ್ಸಲ್ಲೂ ಬ್ರಹ್ಮವಿದೆ, ಎಲ್ಲವೂ ಬ್ರಹ್ಮವೇ. ಆದ್ದರಿಂದ ಅದು ದೋಷರಹಿತವಾದದ್ದು ಮತ್ತು ಎಲ್ಲೆಲ್ಲಿಯೂ ಕೂಡ ಸಮನಾಗಿ ಇರ್ತಕ್ಕಂಥದ್ದು. ಹೇಗೆ ಬೆಳಕಿಗೆ ಬ್ರಹ್ಮ ಕಾರಣನೋ ಕತ್ತಲಿಗೂ ಕೂಡ ಬ್ರಹ್ಮವೇ ಕಾರಣ. ಆ ರೀತಿಯಲ್ಲಿ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಆದ್ದರಿಂದ ಈ ರೀತಿಯಲ್ಲಿ ಸಮದರ್ಶಿಗಳಾದ ಅವರು ಬ್ರಹ್ಮದಲ್ಲಿಯೇ ಸದಾ ಇರುವರು ಮತ್ತು ಈ ದೇಹವು ಬಿದ್ದು ಹೋದಾಗ ಆ ಪರಬ್ರಹ್ಮವನ್ನೇ ಸೇರ್ಕೊತಾರೆ. ಅವರೆಲ್ಲೋ ಬೇರೆ ಕಡೆ ಹೋಗಿ ಒಂದು ಜನ್ಮವನ್ನು ತಳೆಯುವ ಪ್ರಶ್ನೆ ಬರೋದಿಲ್ಲ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರ ಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಈ ರೀತಿಯಲ್ಲಿ ಆತ್ಮಜ್ಞಾನದಲ್ಲಿ ಇರುವಂತಹ ಯೋಗಿಗಳು ಹೇಗಿರ್ತಾರೆ ಅಂದರೆ ಪ್ರಿಯವಾದದ್ದು ಪ್ರಾಪ್ತವಾದಾಗ ಹಿಗ್ಗುವುದಿಲ್ಲ. ಇವಾಗ ನಮಗೆ ಯಾವುದೋ ಒಂದು ಸುಖ ಬಂತು, ಸುಖದಲ್ಲೇ ಕೂಡ ಹಿಗ್ಗುವುದಿಲ್ಲ. ಅದೇ ರೀತಿಯಲ್ಲಿ ನಮಗೆ ಯಾವುದೋ ಒಂದು ಅಪ್ರಿಯವಾದ ದುಃಖವಾದಂಥ ವಿಷಯ ಬಂತು, ಆಗ ಅವರು ಉದ್ವಿಗ್ನರು ಆಗುವುದಿಲ್ಲ. ಉದ್ವಿಗ್ನರು ಅಂದರೆ ಮನಸ್ಸನ್ನು ಚಂಚಲ ಮಾಡಿಕೊಂಡು ಕೋಪಗೊಳ್ಳೋದು, ರೋಷಗೊಳ್ಳೋದು, ಇವುಗಳೆಲ್ಲ ಉದ್ವಿಗ್ನ. ಆ ರೀತಿಯಲ್ಲಿ ದುಃಖವು ಬಂದಾಗ ಉದ್ವಿಗ್ನರೂ ಆಗುವುದಿಲ್ಲ, ಸುಖವು ಬಂದಾಗ ಹಿಗ್ಗೋದು ಕೂಡ ಇಲ್ಲ. ಸ್ಥಿರ ಬುದ್ಧಿರ್ ಸಮ್ಮೂಢೋ.
ಅವರು ಅಜ್ಞಾನವನ್ನು ಬಿಟ್ಟಿರುವುದರಿಂದ, ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರವನ್ನು ಬಿಟ್ಟಿರೋದ್ರಿಂದ ಅವರ ಬುದ್ಧಿ ಸ್ಥಿರವಾಗಿರುತ್ತೆ. ಎಲ್ಲಿ ಸ್ಥಿರವಾಗಿರುತ್ತೆ? ಪರಬ್ರಹ್ಮದಲ್ಲೇ ಸ್ಥಿರವಾಗಿ ನಿಂತಿರುತ್ತೆ. ಈ ರೀತಿಯಲ್ಲಿ ಇರುವವರು ಹೇಗಿರ್ತಾರೆ? ಬ್ರಹ್ಮಣೀ ಸ್ಥಿತ. ಈ ಯೋಗಿಗಳೇನು ಮಾಡ್ತಾರೆ? ಸದಾಕಾಲ ಬ್ರಹ್ಮದ ಚಿಂತನೆಯಲ್ಲೇ ಇದ್ದು ಪರಬ್ರಹ್ಮದಲ್ಲೇ ನಿಂತಿರ್ತಾರೆ ಮತ್ತು ದೇಹವು ಬಿಟ್ಟ ನಂತರ ಪರಬ್ರಹ್ಮವನ್ನೇ ಹೋಗಿ ಸೇರ್ಕೋತಾರೆ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ್ಯಮಶ್ನುತೆ. ಈ ಯೋಗಿಗಳಿಗೆ ಇನ್ನೊಂದೇನಾಗೋಗಿರುತ್ತೆ? ಬಾಹ್ಯ ಸ್ಪರ್ಶೇಶ್ವ ಅಸಕ್ತಾಹ. ಹೊರಗಿನ ಇಂದ್ರಿಯ ವಿಷಯಗಳಲ್ಲಿ ಯಾವ ಸುಖ ಸಿಗುತ್ತಲ್ಲ ನಮಗೆ, ಆ ಸುಖದಲ್ಲಿ ಆಸಕ್ತಿಯನ್ನು ಹೊಟ್ಟೋಗಿರುತ್ತೆ. ಈ ರೀತಿಯಲ್ಲಿ ಆತ್ಮಜ್ಞಾನವು ಬಂದ ನಂತರ ಇಂದ್ರಿಯ ಸುಖಗಳಲ್ಲಿ ಆಸಕ್ತಿ ತಾನಾಗೇ ಹೊಟ್ಟೋಗಿರುತ್ತೆ. ಅದು ಎದುರುಗಡೆ ಬಂದರೂ ಕೂಡ ಅದನ್ನು ಅನುಭವಿಸಬೇಕು ಅನ್ನುವಂಥ ಮನಸ್ಸು ಕೂಡ ಬರೋದಿಲ್ಲ. ಈ ಬ್ರಹ್ಮಜ್ಞಾನದಲ್ಲಿಯೇ ನಿರತರಾಗಿರುವ ಯೋಗಿ ಯಾವ ಅಕ್ಷಯವಾದ ಸುಖವನ್ನು ಹೊಂದುತ್ತಾನೋ ಆ ಸುಖವನ್ನು ತನ್ನಲ್ಲಿಯೇ ಹೊಂದುತ್ತಾನೆ. ಅಂದರೆ ಈ ರೀತಿ ಆತ್ಮಯೋಗದಲ್ಲಿ ಇರುವ ಕರ್ಮಯೋಗಿಗೆ ಯಾವ ಸುಖ ಇದೆ ಅಕ್ಷಯವಾದದ್ದು, ಅಂದರೆ ಕ್ಷಯ ಅಂದರೆ ನಾಶವಾಗುವಂಥದ್ದು, ಅಕ್ಷಯವಾದದ್ದು ಅಂದರೆ ನಾಶವೇ ಇಲ್ಲದ ಸುಖ, ಪರಬ್ರಹ್ಮ ಆತ್ಮಸುಖ, ಅದನ್ನು ಅವನು ತನ್ನಲ್ಲಿಯೇ ಹೊಂದುತ್ತಾನೆ. ಹೊರಗಡೆಯಲ್ಲೂ ಕೂಡ ಹೊರಗಿನ ವಿಷಯಗಳನ್ನು ಅವಲಂಬನೆ ಮಾಡುವುದಿಲ್ಲ. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ? ಸುಖಕ್ಕಾಗಿ ಹೊರಗಡೆ ಹೋಗ್ತಾರೆ, ಹೊರಗಿನ ವಿಷಯಗಳಲ್ಲಿ ಸುಖಗಳನ್ನು ಹುಡುಕ್ತಾ ಕಾಲ ಕಳೀತಾ ಇರ್ತಾರೆ. ಆದರೆ ಆತ್ಮಜ್ಞಾನ ಉಂಟಾದವನಿಗೆ ಆ ಹೊರಗಿನ ಸುಖಕ್ಕಿಂತ ಲಕ್ಷಪಟ್ಟು ಹೆಚ್ಚಿನ ಸುಖ ಒಳಗೇ ಸಿಗೋದ್ರಿಂದ ಅವನು ಆಚೆ ಕಡೆ ನೋಡೋ ಪ್ರಮೇಯನೂ ಬರಲ್ಲ, ಇಂದ್ರಿಯಗಳಿಂದ ಅನುಭವಿಸುವ ಪ್ರಶ್ನೆಯೂ ಬರಲ್ಲ. ಯಾವಾಗ ನಾವು ಇಂದ್ರಿಯಗಳಿಂದ ಏನನ್ನೂ ಅನುಭವಿಸೋದಿಲ್ವೋ ಆಗ ಸಂಚಿತ ಕರ್ಮವೂ ಇರಲ್ಲ, ಆಗಾಮಿ ಕರ್ಮವೂ ಇರುವುದಿಲ್ಲ. ಇರುವುದು ಕೇವಲ ಪ್ರಾರಬ್ಧ. ಅದೊಂದು ಕಳ್ಕೊಂಡ್ರೆ ಮೋಕ್ಷ ಪ್ರಾಪ್ತಿ ಆಗತ್ತೆ. ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವ ತೇ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಈಗ ಏಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವತೆ ಅಂದರೆ ಇಂದ್ರಿಯ ವಿಷಯಗಳಿಂದ ನಮಗೆ ಅನೇಕ ಒಂದು ಭೋಗಗಳು ಸಿಗುತ್ತೆ. ಕಣ್ಣಿನಿಂದ ನೋಡಿದಾಗ, ಕಿವಿಯಿಂದ ಕೇಳಿದಾಗ, ಬಾಯಿಂದ ರುಚಿ ನೋಡಿದಾಗ ಯಾವ ಯಾವ ಸುಖಗಳು ಸಿಗುತ್ತಲ್ಲ, ಆ ಭೋಗಗಳು ಏನಕ್ಕೆ ಕಾರಣ ಆಗುತ್ತೆ ಅಂದರೆ ದುಃಖಕ್ಕೆ ಕಾರಣ ಆಗುತ್ತೆ. ದುಃಖ ಯೋನೆಯ ಏವತೆ, ದುಃಖಕ್ಕೆ ಯೋನಿಗಳು ಅಂದರೆ ಹುಟ್ಟುವ ಜಾಗ. ಯಾವುದಪ್ಪ ದುಃಖ ಹುಟ್ಟುವ ಜಾಗ ಅಂದರೆ ಇಂದ್ರಿಯ ಸುಖವೇ. ಆದ್ದರಿಂದ ನಾವೇನು ಅನ್ಕೋತೀವಿ? ಇಂದ್ರಿಯಗಳಿಂದ ಸುಖವಾಗಿ ಸಂತೋಷವಾಗಿದ್ದೀವಿ ಅನ್ಕೋತೀವಿ. ಆದರೆ ಅದು ನಿಜಕ್ಕೂ ಕೂಡ ದುಃಖನೇ. ಆ ಸುಖ ಮತ್ತು ದುಃಖಗಳ ಮಧ್ಯೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅದು ಅವಿವೇಕ. ವಿವೇಕ ಅಂದರೆ ಸುಖ ಮತ್ತು ದುಃಖಕ್ಕೆ ವ್ಯತ್ಯಾಸವನ್ನು ತಿಳ್ಕೊಳ್ಳೋದು. ದುಃಖವನ್ನೇ ಸುಖ ಅಂದ್ಕೊಂಡು ಎಲ್ಲರೂ ಕೂಡ ಸಂಸಾರದಲ್ಲಿ ಕಾಲ ಕಳೀತಾ ಇರ್ತಾರೆ. ಆದರೆ ಅದು ದುಃಖಕ್ಕೆ ಕಾರಣ ಅಂತ. ಆದ್ಯಂತವಂತಹ ಕೌಂತೇಯ ನಾತೇಷು ರಮತೆ ಬುಧಃ. ಆದ್ದರಿಂದ ದುಃಖಕ್ಕೆ ಕಾರಣವಾಗುವ ಆ ಭೋಗ ವಸ್ತುಗಳಲ್ಲಿ, ಆ ಭೋಗದ ವಿಷಯಗಳಲ್ಲಿ ಬುದ್ಧಿವಂತನಾದವನು ಹೋಗೋದೇ ಇಲ್ಲ, ವಿಷಯಕ್ಕೆ ಹೋಗೋದೇ ಇಲ್ಲ. ಆದ್ದರಿಂದ ಇಂದ್ರಿಯ ಸುಖಗಳಿಂದ ದುಃಖವೇ ಹೊರತು ಸುಖ ಅನ್ನೋದು ಇಲ್ಲ ಅಂತ ಮೊದಲು ತಿಳ್ಕೋಬೇಕು. ಅದು ವಿವೇಕ. ಅದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ದುಃಖ ಯೋನಯ ಅಂದರೆ ದುಃಖವು ಹುಟ್ಟುವುದಕ್ಕೆ ಯಾವುದಪ್ಪ ಕಾರಣ? ಇಂದ್ರಿಯ ಭೋಗವೇ ಕಾರಣ. ಆದ್ದರಿಂದ ದುಃಖಕ್ಕೆ ಕಾರಣವಾದ ಭೋಗವನ್ನು ಬುದ್ಧಿವಂತನಾದವನು ಅನುಭವಿಸಲು ಹೋಗಬಾರದು. ಶಕ್ನೋತೀಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್
ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಕಾಮ ಮತ್ತು ಕ್ರೋಧಗಳ ವೇಗ ಶಕ್ನೋತಿ ಹಿ ಏವ ಯಹ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ. ವೇಗ ಅಂದರೆ ಇವಾಗ ನಮಗೂ ಕೂಡ ಅನುಭವಕ್ಕೆ ಬಂದಿರುತ್ತೆ. ಯಾವುದಾದ್ರೂ ಒಂದಕ್ಕೆ ಆಸೆ ಪಟ್ಟಾಗ, ಏನಾದರೂ ನೋಡಬೇಕು ಅಂದರೆ ಅಥವಾ ಏನಾದರೂ ಕೇಳಬೇಕು ಅಂದರೆ, ಏನೇನಾದರೂ ತಿನ್ನಬೇಕು ಅಂದರೆ ಒಂದು ಆವೇಶ ಬರುತ್ತೆ ನಮ್ಮಲ್ಲಿ. ಅಂದರೆ ಸುಮ್ಮನೆ ಇರೋನು ಕೂಡ ಎದ್ದು ನಿಂತ್ಕೊಂಡು ಅದಕ್ಕೆ ಪ್ರಯತ್ನ ಪಡುವಂತೆ ಮಾಡುತ್ತದೆ. ಅದನ್ನು ವೇಗ ಅಂತ ಕರೀತಾರೆ. ವೇಗ ಅಂದರೆ ಆವೇಗ. ಅದೇ ರೀತಿಯಲ್ಲಿ ಕೋಪ ಬಂದಾಗ ಕೂಡ ವೇಗವನ್ನು ಎಲ್ಲರೂ ಕೂಡ ಅನುಭವಿಸಿರ್ತಾರೆ. ಕೈಕಾಲೆಲ್ಲ ನಡುಗುತ್ತೆ, ಕಣ್ಣುಗಳು ಕೆಂಪುಗಾಗುತ್ತೆ, ನಾವೇನು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಈ ರೀತಿ ಎಲ್ಲ ಕೋಪದಿಂದ ಕೂಡ ಮನುಷ್ಯನಲ್ಲಿ ಆವೇಗ ಉಂಟಾಗುತ್ತೆ. ಕಾಮ ಮತ್ತು ಕ್ರೋಧಗಳು ಬಂದಾಗ ಮನುಷ್ಯನಲ್ಲಿ ಯಾವ ವೇಗವು ಉಂಟಾಗುತ್ತೋ ಆ ವೇಗವನ್ನು ನಾವು ಇಲ್ಲಿ ತಡ್ಕೋಬೇಕು. ಅಂದರೆ ಆ ವೇಗ ನಮ್ಮಲ್ಲಿ ಉತ್ಪತ್ತಿಯಾಗಿ ಮೇಲಕ್ಕೆ ಏಳ್ತಾ ಇದ್ದಾಗೂ ಅದನ್ನು ಅಲ್ಲಲ್ಲೇ ಅಮುಕಿ ಒಳಕ್ಕೆ ತಳ್ತಾ ಇರಬೇಕು. ಈ ರೀತಿಯಲ್ಲಿ ಯಾರು ಮಾಡ್ತಾರೋ ಅವನೇ ಸುಖವಾಗಿರೋನು. ಜನ ಏನು ಅನ್ಕೋತಾರೆ, ನಮಗೇನು ಬೇಕು ಅನಿಸುತ್ತೋ ಅದನ್ನು ನಾವು ಪಡೀಬೇಕು, ಅದನ್ನು ಪಡೆದ ಮೇಲೆ ಸುಖ ಸಿಗುತ್ತೆ ಅಂತ ಜನ ತಿಳ್ಕೊಂಡಿರ್ತಾರೆ. ಇದು ಸಾಮಾನ್ಯರ ಜ್ಞಾನ. ಆದರೆ ನಿಜವಾಗ್ಲೂ ಇರೋದೇನು ಅಂದರೆ ಆ ವೇಗವನ್ನು ತಡೆದು ಅಮುಕಬೇಕು. ಅದನ್ನು ಈಚೆಗೆ ಎದ್ದೇಳೋ ಥರ ಬಿಡಬಾರ್ದು. ಆಗ ನಿಜವಾದ ಸುಖ ಸಿಗುತ್ತೆ. ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಅವನೇ ಅತ್ಯಂತ ಸುಖವಾದ ಮನುಷ್ಯ. ಆದ್ದರಿಂದ ಇವೆಲ್ಲ ನೋಡ್ತಾ ಇರೋದು, ಸಾಧನೆಗಳನ್ನು ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಕಾಮವು ನಮ್ಮಲ್ಲಿ ಎದ್ದಾಗ ಆ ವೇಗ ಗೊತ್ತಾಗುತ್ತೆ, ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ. ಅದನ್ನು ತಡಿಬೇಕು. ನಿರೋಧಯೇತ್, ತಡಿಬೇಕು. ಅದೇ ರೀತಿ ಕಾಮದಿಂದ ಕ್ರೋಧ ಹುಟ್ಕೊಳುತ್ತೆ. ಕಾಮವು ಪೂರ್ತಿಯಾದರೆ ತೊಂದರೆ ಇಲ್ಲ, ಅದಕ್ಕೇನಾದ್ರು ಅಡ್ಡ ಬಂದಾಗ ಕೋಪ ಬರುತ್ತೆ, ಎಲ್ಲರಿಗೂ ಕ್ರೋಧ ಬರುತ್ತೆ. ಆ ಕ್ರೋಧದಿಂದ ಕೂಡ ವೇಗ ಹುಟ್ಕೊಳುತ್ತೆ. ಇದನ್ನು ಸಂತಾಪ ಅಂತ ಕರೀತಾರೆ. ತಾಪ ಇದೊಂದು ಬಿಸಿ, ಇದು ಮೈಯಲ್ಲಿರ್ತಕ್ಕಂಥ ಬಿಸಿ ಅದು. ಆದ್ದರಿಂದ ಅದನ್ನು ಕೂಡ ತಡ್ಕೋಬೇಕು. ಯಾವಾಗ? ಪ್ರಾಕ್ ಶರೀರ ವಿಮೋಕ್ಷಣಾತ್. ಈ ಶರೀರವನ್ನು ಬಿಟ್ಟು ನಾವು ಹೊರಡ್ತೀವಲ್ಲ, ಅಂದರೆ ಈ ಜನ್ಮದಲ್ಲಿಯೇ ನಾವು ತಡ್ಕೊಂಬಿಡ್ಬೇಕು. ಮುಂದಿನ ಜನ್ಮಕ್ಕೋಸ್ಕರ ಕಾಯೋದು ಬೇಡ. ಈ ಜನ್ಮದಲ್ಲೇ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಕಾಮಕ್ರೋಧಗಳ ವೇಗವನ್ನು ತಡ್ಕೋಬೇಕು. ಪ್ರಾಕ್ ಶರೀರ ವಿಮೋಕ್ಷಣಾತ್ ಅಂದರೆ ಶರೀರವ ಪತನವಾಗುವ ಮೊದಲೇ, ಅಂದರೆ ಈ ಜನ್ಮದಲ್ಲಿಯೇ ಅವುಗಳನ್ನು ತಡೆದುಕೊಂಡ್ರೆ ಅತ್ಯಂತವಾದ ಸುಖ ನಮಗೆ ಸಿಗುತ್ತೆ. ಇದರ ಸಾರಾಂಶ ಏನು ಅಂದರೆ, ಇಂದ್ರಿಯ ಸುಖದ ಹಿಂದೆ ಯಾರು ಹೋಗ್ತಾರೆ ಅವರಿಗೆ ದುಃಖ. ಇಂದ್ರಿಯ ಸುಖಗಳು, ಭೋಗಗಳನ್ನು ಯಾರು ಅದುಮಿಟ್ಕೊಂಡು ಅದರ ವೇಗವನ್ನು ತಡ್ಕೋತಾರೋ ಅವನಿಗೆ ಸುಖ. ಸಾಮಾನ್ಯವಾಗಿ ನಮಗೇನು ಅನಿಸುತ್ತೆ, ಇಂದ್ರಿಯ ವಿಷಯಗಳ ಹಿಂದೆ ಹೋದರೆ ಸುಖ, ಅದಕ್ಕೆಲ್ಲ ಅಡ್ಡ ಮಾಡ್ತಾಯಿದ್ರೆ ದುಃಖ ಅಂತ ನಮ್ಮೆಲ್ಲರ ಅನುಭವ. ಆದರೆ ಆಧ್ಯಾತ್ಮದಲ್ಲಿ ಇದು ಉಲ್ಟಾ ಆಗುತ್ತೆ. ಯೋಂತಃ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಈ ರೀತಿಯಲ್ಲಿ ಕಾಮ ಮತ್ತು ಕ್ರೋಧಗಳ ವೇಗವನ್ನು ತಡೆದಿಟ್ಕೊಂಡು ಸುಖವಾಗಿರ್ತಾನಲ್ಲ, ಅವನು ಹೊರಗಿನ ಜಗತ್ತಿನ ಬೇಕಾಗಿರಲ್ಲ, ಅವನಿಗೆ ಹೊರಗಿನ ಭೋಗಗಳು ಬೇಕಾಗಿರಲ್ಲ. ಏಕೆ ಅಂದರೆ ಯಹ ಅಂತಃಸುಖೋ ಅಂತರ್ ಆರಾಮಃ. ಅವನಿಗೆ ಆತ್ಮಕ ಸುಖ ಒಳಗೆ ಸಿಗುತ್ತೆ. ಹೊರಗಡೆ ಹುಡುಕೊಂಡು ಹೋದರೆ ಏನೂ ಅವನು ಬೇಕಾಗೇ ಇಲ್ಲ. ಅದು ಆ ಸುಖ ಒಳಗಡೆನೇ ಸಿಗುತ್ತೆ. ಅಂತರ್ ಆರಾಮಃ. ಯಾರು ಅಂತರಂಗದಲ್ಲೇ ರಮಿಸ್ತಾ ಇರ್ತಾರೆ. ರಾಮ ಅಂದರೆ ರಮಿಸುವವನು. ನಮ್ಮ ಹೃದಯದಲ್ಲೇ ಆ ಸುಖ ಬಂದಿದೆಯಲ್ಲ, ವೇಗವನ್ನು ತಡ್ಕೊಂಡಾಗ ಸುಖ ಬಂದಿದೆಯಲ್ಲ, ಅದನ್ನೇ ಅನುಭವಿಸ್ಕೊಂಡು ಅದರಲ್ಲಿಯೇ ರಮಿಸುತ್ತಾ ಅಂತರಂಗದ ಜ್ಞಾನವೆಂಬ ಜ್ಯೋತಿಯಿಂದ ಬೆಳಗ್ತಾ ಇರ್ತಾನೋ ಅಂತಹ ಯೋಗಿ ಬ್ರಹ್ಮಸ್ವರೂಪವಾದ ಮೋಕ್ಷವನ್ನು ಹೊಂದುತ್ತಾನೆ. ಇದು ಸಾಧನೆ ಮಾಡ್ತಾ ಮಾಡ್ತಾ ಬರ್ತಕ್ಕಂಥ ನಮ್ಮ ಒಂದು
ಏನನ್ಬೋದು ಅನುಭವಗಳಿವೆಲ್ಲನೂ. ಸೊ ಕಾಮಕ್ರೋಧಗಳು ಬರ್ತಾ ಇರುತ್ತೆ, ಅವುಗಳ ಹಿಂದೆ ಓಡಬಾರ್ದು. ಭೋಗದಲ್ಲಿ ದುಃಖವೇ ಇದೆಯೇ ಹೊರತು ಭೋಗದಲ್ಲಿ ಸುಖವಿಲ್ಲ ಅಂತ ಮನಗಾಣಬೇಕು ನಾವು. ಅದು ಕಾಣಿಕೊಂಡು ಆ ರೀತಿಯಲ್ಲಿ ಕಂಡುಕೊಂಡು ಭೋಗದ ಹಿಂದೆ ಹೋಗದೆ ಆತ್ಮ ವೇಗವನ್ನು ತಡಿಬೇಕು. ಕಾಮಕ್ರೋಧಾದಿಗಳ ವೇಗವನ್ನು ತಡ್ಕೊಂಡ್ರೆ ಸುಖ ಪ್ರಾಪ್ತಿಯಾಗುತ್ತೆ. ಆ ಸುಖವನ್ನೇ ಅನುಭವಿಸ್ತಾ ಇರಬೇಕು. ಭೋಗದಲ್ಲಿ ಸಿಗುವ ಸುಖ ತಾತ್ಕಾಲಿಕವಾದದ್ದು, ಸ್ವಲ್ಪ ಹೊತ್ತಿರುತ್ತೆ, ಹೊಟ್ಟೋಗುತ್ತೆ. ಆದರೆ ಅವುಗಳನ್ನು ತಡೆದಾಗ ಬರುತ್ತಲ್ಲ ಆಂತರಿಕ ಸುಖ, ಅದು ಶಾಶ್ವತವಾದದ್ದು. ಆದ್ದರಿಂದ ಅದರಲ್ಲೇ ರಮಿಸುತ್ತಾ ಅದರಲ್ಲೇ ಇರುತ್ತಾ ಅದು ಜ್ಯೋತಿ ಸ್ವರೂಪದಲ್ಲಿ ಬೆಳಗುತ್ತದೆ. ಆ ಬೆಳಕಿನಲ್ಲೇ ಯಾರು ಬದುಕಿರ್ತಾನೋ ಅವನು ಈ ಶರೀರ ಬಿದ್ದ ತಕ್ಷಣ ಮೋಕ್ಷವನ್ನು ಹೊಂದುತ್ತಾನೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಲಭಂತೆ ಬ್ರಹ್ಮ ನಿರ್ಮಾಣಂ ಋಷಯಃ. ಈ ಒಂದು ಸಾಧನೆ ಇಷ್ಟೊತ್ತು ನಾವೇನೇನು ನೋಡಿದ್ವಲ್ಲ, ಈ ಸಾಧನೆಗಳನ್ನು ಮಾಡ್ತಾ ಇರೋರೆ ಋಷಿಗಳು ಅನ್ನಿಸ್ಕೋತಾರೆ. ಯಾರ್ಯಾರು ಸಾಧನೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಋಷಿಗಳು. ಈ ಋಷಿಗಳಿಗೆ ಬ್ರಹ್ಮ ಸ್ವರೂಪವಾದ ಮೋಕ್ಷ ಸಿಗುತ್ತೆ. ಹೇಗೆ ಅವ್ರಿಗೆ ಯಾಕೆ ಸಿಗುತ್ತೆ ಅಂದರೆ, ಯಾವಾಗ ಕಾಮಕ್ರೋಧಗಳನ್ನು ತಡಿತೀವಿ, ಇಂದ್ರಿಯ ಅಭಿಲಾಷೆಗಳನ್ನು ಬಿಡ್ತೀವಿ, ಕಾಮಕ್ರೋಧಗಳಿಂದ ಉಂಟಾಗುವ ವೇಗ, ಆ ವೇಗವನ್ನು ತಡ್ಕೋತೀವಿ, ಆಗ ಏನಾಗುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಂಚಿತ, ಆಗಾಮಿ, ಪ್ರಾರಬ್ಧ 3 ಕರ್ಮಗಳು ಸುಟ್ಟು ಬುದಿಯಾಗೋಗುತ್ತೆ. ಆಗ ದ್ವೈತ ಭಾವ ನಾಶ ಆಗುತ್ತೆ. ನಿನ್ನೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ವಲ್ಲ, ಹಾಗೆ ಯಾವಾಗ ನಮ್ಮಲ್ಲಿ ಈ ರೀತಿಯ ಒಂದು ಪಾಪಗಳು, ಪಾಪ ಅಂದರೆ ರಜೋಗುಣ ತಮೋಗುಣ ಎಲ್ಲ ನಾಶವಾಗಿ ಸತ್ವಗುಣ ಒಂದು ಮೇಲಕ್ಕೆ ಏಳುತ್ತೆ, ಆಗ ದ್ವೈತ ಭಾವ ನಾಶ ಆಗುತ್ತೆ. ದ್ವೈತ ಭಾವ ನಾಶ ಆಗುತ್ತೆ ಅಂದರೆ ಇವಾಗ ನಮಗೆಲ್ಲ ಎರಡೆರಡು ಕಾಣಿಸ್ತಾ ಇದೆ. ನಾನು, ನೀನು, ಅದು, ಇದು, ಅಲ್ಲಿ, ಇಲ್ಲಿ, ಈ ರೀತಿಯಲ್ಲಿ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಆದರೆ ಯಾವಾಗ ಈ ಒಂದು ಪಾಪಗಳೆಲ್ಲವೂ ನಮ್ಮಲ್ಲಿ ನಾಶವಾಗುತ್ತೆ, ಆವಾಗ ಅದು ಇದು ಎರಡೂ ಒಂದೇ, ನಾನು ನೀನು ಎರಡು ಒಂದೇ. ಈ ಜಗತ್ತಿನಲ್ಲಿ ಎರಡೇನೂ ಕಾಣಿಸಲ್ಲ, ಎಲ್ಲೆಲ್ಲಿಯೂ ಕೂಡ ಆತ್ಮಸ್ವರೂಪವೇ ಕಾಣಿಸುತ್ತೆ ಅಂತ ಹಿಂದಿನ ಶ್ಲೋಕಗಳಲ್ಲಿ ಕೂಡ ಹೇಳಿದ್ದಾರೆ. ಇದು ಒಂದು ಅದ್ವೈತ ಭಾವ. ಅದು ಅಂತಹ ಋಷಿಗಳು ಏನು ಮಾಡ್ತಾರೆ, ಪ್ರಾರಬ್ಧ ಕರ್ಮ ಅನ್ನೋದಿರುತ್ತೆ, ಅವ್ರಿಗಿನ್ನ ಒಂದಷ್ಟು ಆಯುಸ್ಸು ಅನ್ನೋದು ಇರುತ್ತೆ. ಅವರು ತಮ್ಮ ಆಯುಸ್ಸನ್ನು ಹೇಗೆ ಕಳೀತಾರೆ ಅಂದರೆ, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು, ಅಷ್ಟೆಲ್ಲ ಆತ್ಮಜ್ಞಾನ ಉಂಟಾದರೂ ಕೂಡ ಇಂದ್ರಿಯಗಳನ್ನು ಬಿಟ್ಟುಬಿಡಬಾರ್ದು. ಅದು ಅತ್ಯಂತ ಬಲಶಾಲಿ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಹಾಗೆ ಎಂತಹ ಸಾಧಕನು, ಎಂತಹ ಋಷಿಗಳು, ವಿಶ್ವಾಮಿತ್ರರಂಥ ಋಷಿಗಳು ಕೂಡ ಸ್ವಲ್ಪ ಲೂಸ್ ಬಿಟ್ಟರೆ ಇಂದ್ರಿಯಗಳು ಮನಸ್ಸನ್ನು ಅಪಹರಿಸಿಕೊಂಡು ಹೊಟ್ಟೋಗ್ಬಿಡುತ್ತೆ. ಆದ್ದರಿಂದ ಅದ್ವೈತ ಭಾವದಲ್ಲಿದ್ದರೂ ಕೂಡ ಇಂದ್ರಿಯ ನಿಗ್ರಹವನ್ನು ಮಾಡ್ತಾನೇ ಇರಬೇಕಾಗುತ್ತೆ. ಎಲ್ಲೂ ಕೂಡ ಪ್ರಮಾದವನ್ನು, ತಪ್ಪನ್ನು ಮಾಡಬಾರ್ದು, ಸಾಧನೆಯಲ್ಲಿ ತಪ್ಪನ್ನು ಮಾಡಬಾರ್ದು. ಈ ಋಷಿಗಳು ಏನು ಮಾಡ್ತಾರೆ, ಸರ್ವಭೂತ ಹಿತೇರತಾಹ. ಯಾಕೆಂದರೆ ಅವ್ರಿಗೋಸ್ಕರ ಮಾಡ್ಕೊಳ್ಳೋ ಅಂಥದ್ದು ಯಾವ ಕೆಲಸವೂ ಅವ್ರಿಗಿರಲ್ಲ. ಯಾಕೆಂದರೆ ಅವರೆಲ್ಲವನ್ನು ಬಿಟ್ಬಿಟ್ಟಿರ್ತಾರೆ. ಯಾವುದರಲ್ಲೂ ಕೂಡ ಮೋಹ ಅನ್ನೋದಿರಲ್ಲ. ಈ ಶರೀರಕ್ಕಾಗಿ ಮಾಡಬೇಕಾದ್ದು ಇಲ್ಲ, ಯಾರಿಗೋಸ್ಕರ ಅವ್ರು ಏನನ್ನೂ ಮಾಡಬೇಕಾಗಿಲ್ಲ, ಯಾರೂ ಅವ್ರಿಗೋಸ್ಕರ ಏನನ್ನೂ ಮಾಡಬೇಕಾಗಿಲ್ಲ. ಆದರೆ ಆಯುಸ್ಸಿರುವ ತನಕ ಅವ್ರು ಬದುಕಿರ್ಬೇಕಲ್ಲ. ಅವಾಗೇನು ಮಾಡ್ತಾ ಇರ್ತಾರೆ ಅಂದರೆ, ಇಂದ್ರಿಯ ನಿಗ್ರಹವನ್ನು ಮತ್ತೆ ಮತ್ತೆ ಸಾಧಿಸುತ್ತಾ ಎಲ್ಲ ಪ್ರಾಣಿಗಳ ಹಿತವನ್ನು ಬಯಸೋದ್ರಲ್ಲಿಯೇ ನಿರತರಾಗಿರ್ತಾರೆ. ಇವಾಗ ನಾವು ರಾಮಾಯಣ ಮಹಾಭಾರತ ನೋಡಿರ್ತೀವಿ. ವಾಲ್ಮೀಕಿಗಳಿರ್ಬೋದು, ವಶಿಷ್ಠರಿರ್ಬೋದು, ವಿಶ್ವಾಮಿತ್ರರು ಇರ್ಬೋದು, ಯಮದಗ್ನಿಗಳು, ಬಹಳಷ್ಟು ಋಷಿಮುನಿಗಳು ಕಾಡಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಯಾವಾಗಾದರೂ ಒಂದು ಸರಿ ಕಾಡಿಂದ ನಾಡಿಗೆ ಬರ್ತಾರೆ. ಬಂದು ಜನಗಳಿಗೆ ಉಪದೇಶವನ್ನು ಮಾಡೋದು, ಅವರನ್ನು ಸನ್ಮಾರ್ಗದಲ್ಲಿ ನಡೆಯೋ ಥರ ಹೇಳೋದು, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಉಪದೇಶ ಮಾಡೋದು. ಈ ರೀತಿಯಲ್ಲಿ ಮಾಡಿ ಸ್ವಲ್ಪ ಕಾಲ ಇದ್ದು ತಿರ್ಗಾನು ತಪಸ್ಸಿಗೆ ಹೊರಟೋಗ್ತಾರೆ. ಯಾಕೆಂದರೆ ಎಂತಹ
ತಪಸ್ವಿಯು ಕೂಡ ಒಂದೇ ಸಮನೆ ಇಂದ್ರಿಯ ವಿಷಯಗಳ ಕಡೆಗಿದ್ದರೆ ಅವನನ್ನು ಕೂಡ ಎಳ್ಕೊಂಡು ಹೊಟ್ಟೋಗುತ್ತವು. ಇಂದ್ರಿಯಾಣಿ ಪ್ರಸವಂ ಮನಃ, ಮನಸ್ಸನ್ನು ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಆದ್ದರಿಂದ ಇಂದ್ರಿಯ ನಿಗ್ರಹವನ್ನು ಎಲ್ಲರೂ ಕೂಡ ಮಾಡ್ತಾನೇ ಇರಬೇಕಾಗತ್ತೆ. ಆ ರೀತಿ ಈ ಒಂದು ದ್ವೈತ ಭಾವವನ್ನು ಬಿಟ್ಟು ಅದ್ವೈತವನ್ನು ಮಾಡಿಕೊಂಡಿರೋರು ಪ್ರಾಣಿಗಳ ಹಿತವನ್ನು, ಧರ್ಮಬೋಧನೆ ಮುಂತಾದರಲ್ಲೇ ಕಾಲ ಕಳೀತಾ ಇರ್ತಾರೆ ಅಂತ ಋಷಿಗಳು. ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ. ಕಾಮ ಕ್ರೋಧ ಇವುಗಳನ್ನು ಬಿಡುಗಡೆ ಹೊಂದಿರುವ, ಅಂದರೆ ಅವುಗಳ ವೇಗವನ್ನು ತಡೆದುಕೊಂಡಿರುವ ಅಂತಃಕರಣಗಳನ್ನು, ಅಂದರೆ ತನ್ನ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವ ಯತಿಗಳಿಗೆ, ಯೋಗಿಗಳಿಗೆ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮಾನಾಂ. ಇಲ್ಲಿ ಬದುಕಿರುವಾಗಲೂ ಮೋಕ್ಷವು ಸಿಗುತ್ತೆ, ಬದುಕಿರುವಾಗಲೇ ಮೋಕ್ಷ ಸಿಕ್ಕೋಗಿರುತ್ತೆ. ನಂತರ ಮರಣ ಹೊಂದಿದ ಮೇಲೂ ಅವರು ಬ್ರಹ್ಮವನ್ನೇ ಹೋಗಿ ಸೇರ್ಕೋತಾರೆ, ಅವರಿಗೆ ಪುನರ್ಜನ್ಮ ಇರಲ್ಲ. ಅಂದರೆ ಏನು, ಈಗ ಯಾರಿಗೋ ಒಂದು 60 ವರ್ಷಕ್ಕೆ ಆತ್ಮಜ್ಞಾನ ಉಂಟಾಯಿತು ಅಂತ ಇಟ್ಕೊಳ್ಳೋಣ, ಅವರಿಗೆ ಮೋಕ್ಷ ಪ್ರಾಪ್ತಿ ಆಗೋಯ್ತು. ಅವರಿಗೆ ಇನ್ನೂ ಒಂದಷ್ಟು ಪ್ರಾರಬ್ಧ ಕರ್ಮ ಇದೆ, ಅವರು ಇನ್ನೂ ಒಂದು 20 ವರ್ಷ ಬದುಕಿರ್ತಾರೆ, ಅಂದರೆ 80 ವರ್ಷ ಆಯಿತು. ಆ 20 ವರ್ಷ ಆತ್ಮಜ್ಞಾನ ಬಂದ ಮೇಲೆ ಬದುಕಿರ್ತಾರಲ್ಲ, ಅವರಿಗೆ ಮೋಕ್ಷ ಸಿಕ್ಕೋಗಿರುತ್ತೆ. 80 ವರ್ಷ ಆದಮೇಲೆ ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಅವರು ಬ್ರಹ್ಮವನ್ನೇ ಸೇರಿಕೊಂಡು ಅದೇ ಮೋಕ್ಷದಲ್ಲೇ ಇರ್ತಾರೆ ಅಂತ. ಅಂದರೆ ಈ ರೀತಿಯಲ್ಲಿ ಕಾಮಕ್ರೋಧಗಳ ವೇಗವನ್ನು ನಾವು ತಡ್ಕೊಳ್ಳೋದು ಮೊಟ್ಟ ಮೊದಲನೆಯ ಕರ್ತವ್ಯ ಮತ್ತು ಸಾಧನೆ ಆಗಿರುತ್ತೆ. ಹಾಗೆ ಮಾಡಿದಾಗ ಈ ಬದುಕಿರುವಾಗಲೇ ಮೋಕ್ಷ ಸಿಕ್ಕೋಗುತ್ತೆ, ಸತ್ತ ನಂತರ ಅದೇ ಮೋಕ್ಷದಲ್ಲೇ ಇರ್ತಾರೆ. ಇಷ್ಟು ಇಂದಿನ ವಿಷಯ.